ಸಖತ್ತು ಜ್ಯೂಸಿಯಾಗಿ ನೋಡಿ ಒಂದು ಮುರಿದು ನಿಮಗೆ ತೋರಿಸ್ತಾ ಇದ್ದೀನಿ. ಆ ಮೇಲ್ಗಡೆ ಟೆಕ್ಸ್ಚರ್ ನೋಡಿ, ಒಳಗಡೆ ನೋಡಿ ಎಷ್ಟೊಂದು ಜ್ಯೂಸಿಯಾಗಿ ಪದರ ಪದರವಾಗಿ ಸಾಫ್ಟಾಗಿ ನಿಜವಾಗ್ಲೂ ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟೊಂದು ಚೆನ್ನಾಗಾಗಿದೆ ಈ ಬಾದುಷಾ. ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 1.5 ಕಪ್ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೈದಾದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಾದುಷಾ. ಗೋಧಿ ಹಿಟ್ಟಲ್ಲಿ ಕೂಡ ನೀವು ಮಾಡ್ಬೋದು. ಬೇಕಿಂಗ್ ಪೌಡರು ಅರ್ಧ ಸ್ಪೂನ್ಗಿನ ಸ್ವಲ್ಪ ಕಡಿಮೆ, ಇದು ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನಿನ ಕಡಿಮೆ ಹಾಕ್ಕೊಂಡಿದ್ದೀನಿ. ಚಿಟಿಕಿಯಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಮೈದಾ, ಬೇಕಿಂಗ್ ಪೌಡರ್ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ತುಪ್ಪ ಇದು 1/4 ಕಪ್ ತುಪ್ಪ. ನೀವು ಯಾವ ಕಪ್ಪಲ್ಲಿ ಮೈದಾ ಹಿಟ್ಟು ತಗೊಳ್ತೀರೋ ಅದೇ ಕಪ್ಪಲ್ಲಿ 1/4 ಕಪ್ಪಿನಷ್ಟು ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಕೈಯಲ್ಲಿ ಸ್ವಲ್ಪ ಹೀಗೀಗೆ ಮಾಡ್ಕೊಳ್ಳಿ, ಏನಾದರೂ ಒಂದು ಚೂರು ಗಂಟಿದ್ರೂ ಇದಾಗುತ್ತೆ. ನೋಡಿ, ಈ ಥರ ಮಾಡಬೇಕು. ಇದು ನೋಡಿ ಈ ಥರ ಉಂಡೆ ಆಗುತ್ತೆ. ನೋಡಿ, ಕರೆಕ್ಟಾಗಿದೆ, ತುಪ್ಪ ಹಾಕಿರೋದು ಹದ ಕರೆಕ್ಟ್ ಇದೆ. ನೀರನ್ನು ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಜಾಸ್ತಿ ನೀರು ಹಿಡಿಯೋದಿಲ್ಲ ತುಪ್ಪ ಹಾಕಿರೋದ್ರಿಂದ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಿಕ್ಸ್ ಮಾಡುವಾಗ ಅಬ್ಸರ್ವ್ ಮಾಡಿ, ನಾನು ನಾದ್ತಾ ಇಲ್ಲ ಇದನ್ನು. ಹಾಗೆ ನೋಡಿ, ನಾವು ಜಾಮೂನೆಲ್ಲ ಕಲಿಸ್ಕೊಳ್ತೀವಲ್ಲ, ನೋಡಿ ಇದೇ ಥರ ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಹಿಟ್ಟನ್ನು ನಾದಬಾರ್ದು, ಅದನ್ನು ಮಿದಿಬಾರ್ದು. ಈ ಥರ ಮಾಡಿಕೊಂಡು ಮಿದಿಯಬಾರ್ದು, ಈ ರೀತಿ ಕಲಿಸ್ಕೋಬೇಕು. ನೋಡಿ, ಇದೇ ರೀತಿ ಲೈಟಾಗಿ ಇದನ್ನು ಕಲಿಸ್ಕೋಬೇಕು. ಇವಾಗಲೂ ಕೂಡ ನಾದಬಾರ್ದು, ನೀವು ಲೈಟಾಗಿ ಇದನ್ನು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇಡಬೇಕಾಗತ್ತೆ. ನೋಡಿ ಯಾವ ಥರ ಪದರವಾಗಿ ಬಂದಿದೆ ಅಂತ. ನಾವು ಇಲ್ಲಿ ನಾದ್ಕೊಂಡಿಲ್ಲ ಹಿಟ್ಟನ್ನು, ಆದ್ದರಿಂದ ಇದು ಪದರವಾಗಿ ಬಂದಿದೆ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ಹಾಗೆ ಇಟ್ಬಿಡಿ. ಪಾಕ ರೆಡಿ ಮಾಡ್ಕೊಳ್ಳೋಣ. ಅದು ನೆನೆಯೋ ತನಕ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ. 1.5 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಕರೆಕ್ಟಾಗಿ ಸಕ್ಕರೆ ಹಾಕ್ಕೊಳ್ಳಿ. 1 ಕಪ್ ನೀರು ಹಾಕ್ಕೋಬೇಕು. 1 ಕಪ್ ಸಕ್ಕರೆಗೆ 1 ಕಪ್ ನೀರು ಹಾಕ್ಕೊಳ್ಳಿ. ಸಕ್ಕರೆ ಪಾಕ ಕರಗುವಾಗ ಸ್ವಲ್ಪ ಈ ರೀತಿ ಅವಾಗವಾಗ ಮಿಕ್ಸ್ ಮಾಡಿಕೊಡಿ. ಆವಾಗ ಕಲರ್ ಚೇಂಜ್ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಸಕ್ಕರೆ ಕಂಪ್ಲೀಟಾಗಿ ಕರಗಿದೆ, ಕುದಿಬೇಕಿದು. ಈ ರೀತಿ ಕುದಿಬೇಕು. ಕುದ್ದು ನೋಡಿ, ಇಲ್ಲಿ ನೊರೆ ಬರುತ್ತೆ. ನೋಡಿ, ಅಲ್ಲಿ ನೊರೆ ಕಾಣಿಸ್ತಾ ಇದೆ ಅಲ್ವಾ, ಆ ರೀತಿ ನೊರೆ ಬರುತ್ತೆ ನೋಡಿ. ಆವಾಗ ಈ ಪಾಕ ಕರೆಕ್ಟಾಗಿದೆ ಅಂತ ಅರ್ಥ. ಒಂದೆಳೆ ಪಾಕ ಬರಬೇಕು. ತೋರಿಸ್ತೀನಿ ಈಗ ನಿಮಗೆ. ನೋಡಿ, ಅಲ್ಲಿ ನೊರೆ ಎಲ್ಲ ಕಾಣಿಸ್ತಿದೆ ನೋಡಿ, ಮಧ್ಯ ಉಕ್ಕೋದ್ರ ಮಧ್ಯ ನೋಡಿ, ಸೈಡಲ್ಲೆಲ್ಲ ನೊರೆ ಕಾಣಿಸ್ತಿದೆ ಅಲ್ವಾ, ಆ ರೀತಿ ನೊರೆ ಬಂದರೆ ಕರೆಕ್ಟಾಗಿದೆ ಅಂತ ಅರ್ಥ. ನೋಡಿ, ಈ ರೀತಿ ಒಂದೆಳೆ ಪಾಕ ಬರಬೇಕು. ತುಂಬ ಎಳೆಯಾಗಿ ಬರಬಾರ್ದು. ನಾನು ಎಷ್ಟು ತೋರಿಸಿದ್ನೋ ಅಷ್ಟೇ ಸಾಕು. ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಆಮೇಲೆ ಗ್ಯಾಸ್ ಆಫ್ ಆದಮೇಲೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀರಿ. ನಾನು ನೋಡಿ ಚಿಕ್ಕ ಹೋಳು ತೊಗೊಂಡಿರೋದು, ಅದರಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂದರೆ ನಿಂಬೆಹಣ್ಣು ಹಿಂಡೋದು, ಪಾಕ ಯಾವುದೇ ಕಾರಣಕ್ಕೂ ಗಟ್ಟಿಯಾಗೋದಿಲ್ಲ. ಒಂಥರ ಸಕ್ಕರೆ ಥರ ಕಾಣುತ್ತೆ ಅಲ್ವಾ, ಆ ರೀತಿ ಆಗೋದಿಲ್ಲ. ಈಗ ಯಾವ ರೀತಿ ಪಾಕ ಇದೆಯೋ ಇದೇ ಥರ ಇರುತ್ತೆ. ಕೇಸರಿ ದಳ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಕೆಲವರು ಫುಡ್ ಕಲರ್ ಕೂಡ ಹಾಕ್ಕೊಳ್ತಾರೆ, ನಾನಿಲ್ಲಿ ಹಾಕಿಲ್ಲ. ಕೇಸರಿ ದಳ ಹಾಕಿದ್ಮೇಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೋಡಿ ಏಲಕ್ಕಿ ಪುಡಿ ಅರ್ಧ ಸ್ಪೂನ್ ಹಾಕಿದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಪಾಕ ರೆಡಿ ಆಯಿತು. ಅಲ್ಲಿ ತನಕ ಈ ಹಿಟ್ಟು ನೆಂದಿದೆ. ಒಂದು 15 ನಿಮಿಷ, 10ರಿಂದ 15 ನಿಮಿಷ ನೆಂದಿದೆ. ನೋಡಿ, ಇದು ಸಾಫ್ಟಾಗಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ನೆಂದ ನಂತರ ಕೂಡ ಇದೇ ರೀತಿ ಇದೆ ಇದು. ಇದರಲ್ಲಿ ಸ್ವಲ್ಪ ಚಿಕ್ಕ ಉಂಡೆಗಳನ್ನ ತಗೊಳ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಮಾಡ್ಕೊಳ್ಳಿ, ಹಿಟ್ಟನ್ನು ಚೆನ್ನಾಗಿ ಆಗುತ್ತೆ. ನೀವು ಪ್ರೆಸ್ ಮಾಡಿ ಮಾಡಬಾರ್ದು, ಲೈಟಾಗೆ ಮಾಡಬೇಕು. ನೋಡಿ, ಉಂಡೆ ತಗೊಳ್ತಾ ಇದ್ದೀನಿ ಇಷ್ಟಿಷ್ಟು ದಪ್ಪ. ಕೈ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡ್ಬಿಟ್ಟು 2 ಕೈ ಸಹಾಯದಿಂದ ಈ ರೀತಿ ನೋಡಿ ಇದೇ ರೀತಿ ಉಂಡೆ ಮಾಡ್ಕೋಬೇಕು. ನೀವು ಒಂದೇ ಕಡೆ ಅದನ್ನು ಟರ್ನ್ ಮಾಡಬೇಕು. ಆಗ ಪದರವಾಗಿ ಬರೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಮಧ್ಯದಲ್ಲಿ ಕೈ ಬೆರಳು ಸಹಾಯದಿಂದ ಈ ರೀತಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅದೇ ಥರ ನೋಡಿ, ನಾನು ಯಾವ ರೀತಿ ತಿರುಗಿಸ್ತಿದ್ದೀನೋ ಅದೇ ಥರ ತಿರುಗಿಸ್ಬಿಟ್ಟು ಸ್ವಲ್ಪ ಫ್ಲ್ಯಾಟ್ ಮಾಡಿ ಮಧ್ಯದಲ್ಲಿ ಹೋಲ್ ಮಾಡ್ಕೋಬೇಕು. 2 ಕಡೆ ಈ ರೀತಿ
ಕಾಣೋ ಥರ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೈಡೆಲ್ಲ ನೋಡಿ ಪದರವಾಗಿ ಚೆನ್ನಾಗಿ ಬಂದಿದೆ. ಹೀಗೆ ಎಲ್ಲ ಉಂಡೆಗಳು ಈಗ ಮಾಡಿ ಇಟ್ಕೊಳ್ತೀನಿ. ತಗೊಳ್ಳುವಾಗಲೂ ಅಷ್ಟೇ ಸುಮ್ಮನೆ ಈ ರೀತಿ ಜಸ್ಟ್ ತಗೊಂಡು ಲೈಟಾಗಿ ನೀವು ಈ ರೀತಿ ಉಂಡೆ ಮಾಡ್ಕೋಬೇಕು. ಲೈಟಾಗಿ ಪ್ರೆಸ್ ಮಾಡಬೇಕು, ಜಾಸ್ತಿ ಪ್ರೆಸ್ ಮಾಡಬಾರ್ದು ಉಂಡೆ ಮಾಡುವಾಗ. ಆಮೇಲೆ ಹೋಲ್ ಮಾಡ್ಕೋಬೇಕು. ಇದೇ ಟ್ರಿಕ್ಸು ನಿಮಗೆ. ಈ ಟ್ರಿಕ್ಸಲ್ಲಿ ನೀವು ಮಾಡ್ಕೊಂಡ್ಬಿಟ್ರೆ ಬಾದುಷಾಹನ ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ಎಲ್ಲದನ್ನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನಾನು ತಗೊಂಡಿದ್ದ ಪ್ರಮಾಣದಲ್ಲಿ ಇಷ್ಟು ಬಾದುಷಾಹಗಳು ಆಗಿವೆ. ಈಗ ಇದನ್ನು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ಎಣ್ಣೆನ ಲೋ ಫ್ಲೇಮ್ನಲ್ಲೇ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಜೋರುರಿ ಮಾಡಿ ಎಣ್ಣೆನ ಕಾಯೋದಕ್ಕೆ ಇಡಬಾರ್ದು. ಬಾದುಷಾಹ ಮಾಡುವಾಗ ಮಾತ್ರ ಈ ರೂಲ್ಸನ್ನು ನೀವು ಫಾಲೋ ಮಾಡಲೇಬೇಕಾಗತ್ತೆ. ಲೋ ಫ್ಲೇಮ್ನಲ್ಲೇ ಎಣ್ಣೆನ ಕಾಯಬೇಕು. ಎಣ್ಣೆ ಕಾಯಿದೆಯೋ ಇಲ್ವೋ ಅಂತ ಒಂದು ಚಿಕ್ಕ ಉಂಡೆ ಹಾಕಿದೆ ನೋಡಿ, ಅದು ಮೇಲ್ಗಡೆ ಬಂತು ನಿಧಾನವಾಗಿ. ಅದನ್ನು ತೆಕ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಬಾದುಷಾಹ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದೇ ಸಲ ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ, ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಂಡಿರೋದ್ರಿಂದ. ಸುಮಾರು ನಿಮಗೆ 3/4 kgಯಷ್ಟು ಬಾದುಷಾಹ ಸಿಗ್ಬೋದು ಇದು ನನ್ನ ಅಂದಾಜು ಪ್ರಕಾರ. ಈಗ ನೋಡಿ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ನಿಧಾನವಾಗಿ ಇದು ಲೋ ಫ್ಲೇಮ್ನಲ್ಲೇ ಬೇಯಬೇಕು. ಜಾಸ್ತಿ ಫ್ಲೇಮ್ನ ಮಾಡ್ಕೋಬೇಡಿ. ನಿಧಾನವಾಗಿ ಇದು ಮೇಲ್ಗಡೆಗೆ ಬರುತ್ತೆ ಬಾದುಷಾಹ ಎಲ್ಲ ನೋಡಿ, ಈ ರೀತಿ ಮೇಲ್ಗಡೆಗೆ ಬರುತ್ತೆ. ಮೇಲ್ಗಡೆ ಬಂದ ನಂತರ ಸ್ವಲ್ಪ ಹೊತ್ತು ಹಾಗೆ ಬೇಯೋದಕ್ಕೆ ಬಿಟ್ಬಿಡಿ. ಸ್ವಲ್ಪ ಹೊತ್ತು ಆದಮೇಲೆ ಇದನ್ನು ತಿರುಗಿಸಿ ನಾವು ಹಾಕ್ಕೋಬೇಕು ನೋಡಿ. ಒಂದೊಂದನ್ನೇ ಈ ರೀತಿ ತಿರುಗಿಸ್ಕೋಬೇಕು. ನಾವು ಮಾಡಿದಾಗ ಎಷ್ಟು ದಪ್ಪ ಇತ್ತು ಬಾದುಷಾಹ, ಇವಾಗ ಎಷ್ಟು ದಪ್ಪ ಆಗಿದೆ ನೋಡಿ. ಸೈಜಲ್ಲಿ ಇದು ದಪ್ಪ ಆಗಿದೆ ನೋಡಿ. ಹೀಗೆ ಒಂದೊಂದನ್ನೇ ತಿರುಗಿಸಿ ಹಾಕ್ಕೊಳ್ಳಿ. ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟೊಂದು ಪದರವಾಗಿ ಬಾದುಷಾಹ ಬಂದಿದೆ ಅಂತ. ಹೀಗೆ ಎಲ್ಲದನ್ನು ಇವಾಗ ತಿರುಗಿಸಿ ಹಾಕ್ಕೊಂಡಿದ್ದೀನಿ ನೋಡಿ. ಈ ಕಡೆ ಕೂಡ ಸ್ವಲ್ಪ ಹೊತ್ತು ಅದು ಎಲ್ಲ ತಿರುಗಿಸಿ ಹಾಕ್ಕೊಂಡ್ಮೇಲೆ ಈ ಕಡೆ ಕೂಡ ಬೇಯಿಸ್ಕೋಬೇಕು ನೋಡಿ. ಈಗ ಮತ್ತೆ ಈ ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಈಗ ಸ್ವಲ್ಪ ಫ್ಲೇಮನ್ನು ಲೋ ಫ್ಲೇಮ್ನಿಂದ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ಗಿನ್ನ ಕಡಿಮೆ ಇರಲಿ, ಲೋ ಫ್ಲೇಮ್ಗಿನ್ನ ಸ್ವಲ್ಪ ಜಾಸ್ತಿ ಇರಲಿ. ಸ್ವಲ್ಪ ಹೊತ್ತಾದಮೇಲೆ ನೋಡಿ ಕಲರ್ ಈ ರೀತಿ ಚೇಂಜ್ ಆಯಿತು. ಈಗ ಮತ್ತೆ ನಾನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಹೀಗೆ ತಿರುವಿ ಹಾಕ್ಕೊಳ್ತಾ ಬೇಯಿಸ್ಕೊಂಡ್ರೆ ಚೆನ್ನಾಗಿರತ್ತೆ. ಕಲರ್ ನೋಡಿ ಯಾವ ರೀತಿ ಆಗಿದೆ ಅಂತ. ಹೀಗೆ ಮತ್ತೆ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಬಿಟ್ಟು ಮತ್ತೆ ಇದನ್ನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಇವಾಗ ಬಾದುಷಾಹ ಕರೆಕ್ಟಾಗಿ ಬೆಂದಿದೆ. ಇನ್ನೊಂದು ಸಲ ಈ ರೀತಿ ತಿರುವಿ ಹಾಕ್ಕೊಂಡ್ಬಿಟ್ಟು ಬೇಕಿದ್ದರೆ ಬೇಯಿಸ್ಕೋಬೋದು ನೋಡಿ. ಈ ಥರ ಕಲರ್ ಚೆನ್ನಾಗಿ ಬಂದಿದೆ. ಈಗ ನಾನು ಬಾದುಷಾಹ ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ಈ ಕಲರ್ ಬಂದ ಕೂಡಲೇ ಬಾದುಷಾಹ ಎಲ್ಲ ತೆಕ್ಕೊಳ್ಳಿ. ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ. ನಾವು ಲೋ ಫ್ಲೇಮ್ನಲ್ಲಿ ಬೇಯಿಸಿರೋದ್ರಿಂದ ಒಳಗೂ ಕೂಡ ಚೆನ್ನಾಗಿ ಇದು ಬೆಂದಿರುತ್ತೆ. ಒಳಗಡೆ ಹಸಿ ಆಗಿರೋದಿಲ್ಲ, ತುಂಬ ಚೆನ್ನಾಗಿ ಆಗಿರುತ್ತೆ ಇದು. ನಾನು ಎಲ್ಲದನ್ನು ಒಂದೇ ಸಲ ತೆಕ್ಕೊಂಡೆ ನೋಡಿ. ತೆಕ್ಕೊಂಡ್ಬಿಟ್ಟು ಎಣ್ಣೆನ ಸ್ವಲ್ಪ ಇಳಿಸ್ಕೊಳ್ತಾ ಇದ್ದೀನಿ ಈ ರೀತಿ. ಆಮೇಲೆ ಈಗ ಪಾಕ ನೋಡ್ಕೊಳ್ಳೋಣ ಬನ್ನಿ. ಪಾಕ ಸ್ವಲ್ಪ ತಣ್ಣಗಾಗಿದೆ. ಆ ಪಾಕ ಮಾತ್ರ ತಣ್ಣಗಾದಾಗ ನೀವು ಬಾದುಷಾಹ ಹಾಕ್ಲೇಬಾರ್ದು. ಅದನ್ನು ಮತ್ತೆ ನಾನು ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ. ತುಂಬ ಕುದಿಯೋದೇನು ಬೇಡ, ಇಷ್ಟು ಬಿಸಿ ಆದರೆ ಸಾಕು. ಈಗ ಸ್ವಲ್ಪ ಕುದೀತಿದೆ ನೋಡಿ, ಅಷ್ಟು ಬಿಸಿ ಆದರೆ ಸಾಕು. ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಆವಾಗ ಆಫ್ ಮಾಡಿಬಿಟ್ಟು ಮಾಡ್ಕೊಂಡಂತಹ ಬಾದುಷಾಹ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಪಾಕ ಮಾತ್ರ ಗಟ್ಟಿ ಮಾಡ್ಕೊಳ್ಳೇಬೇಡಿ ನೋಡಿ. ಹೀಗೆ ಹಾಕ್ಕೊಂಡು ಅದ್ರ ಮೇಲ್ಗಡೆಗೆ ನಾವು ಪಾಕನ ಸ್ವಲ್ಪನೇ ಹಾಕಬೇಕಾಗತ್ತೆ. ಈ ಥರ ಅದ್ರ ಮೇಲ್ಗಡೆಗೆಲ್ಲ ಹಾಕ್ಕೋಬೇಕು. ಪಾಕ ನೋಡಿ ಗಟ್ಟಿಗೆ ಬಂದಿಲ್ಲ. ನಾವು ನಿಂಬೆ ರಸ ಹಾಕಲಿಲ್ಲ ಅಂದರೆ ಇಷ್ಟೊತ್ತಿಗೆ ಸ್ವಲ್ಪನಾದರೂ ಅದು ಒಂಥರ ಕ್ರಿಸ್ಟಲ್ ಥರ ಆಗ್ತಿತ್ತು, ಸಕ್ಕರೆ ಥರ. ಹೀಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಈ ಕಡೆ ಪಾಕ ಅದ್ರ ಕೆಳಭಾಗ ಕುಡ್ಕೊಳ್ಳಿ ಅಂತ ಹಾಗೆ ಬಿಟ್ಬಿಡ್ತೀನಿ. ಸ್ವಲ್ಪ ಹೊತ್ತು ಬಿಟ್ಟ ನಂತರ ಒಂದು 5 ನಿಮಿಷ, 2 ರಿಂದ 3 ನಿಮಿಷ ಬಿಟ್ಟರೆ ಸಾಕಾಗತ್ತೆ. ಮತ್ತೆ ಹೀಗೆ ಟರ್ನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕುಡ್ಕೊಂಡಿದೆ ಕೆಳಭಾಗ ಎಲ್ಲ. ಮೇಲ್ಗಡೆ ಕೂಡ ನಾವು ಪಾಕ ಹಾಕಿರೋದ್ರಿಂದ ಮೇಲ್ಗಡೆನೂ ಸ್ವಲ್ಪ ಪ್ರಮಾಣದಲ್ಲಿ ಕುಡ್ಕೊಂಡಿತ್ತು.
ಈಗ ಮತ್ತೆ ತಿರುವಿ ಹಾಕಿಬಿಟ್ಟು ಆ ಕಡೆ ಕೂಡ ಒಂದು 2-3 ನಿಮಿಷ ಹಾಗೆ ಬಿಟ್ಬಿಡಬೇಕು. ಒಂದು ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಬಿಡ್ತಾ ಇದ್ದೀನಿ ನಾನು 2-3 ನಿಮಿಷ. ನೋಡಿ, ಒಂದು 3 ನಿಮಿಷ ಆಗಿದೆ. ಪಾಕ ಎಲ್ಲ ಎಷ್ಟೊಂದು ಕುಡ್ಕೊಂಡಿದೆ ನೋಡಿ. ಉಳಿದ ಪಾಕನ ನಾನು ಮತ್ತೆ ಮೇಲ್ಗಡೆಗೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನಾವು ನಿಂಬೆ ರಸ ಹಾಕಿರೋದ್ರಿಂದ ಶೈನಿಂಗ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಪಾಕದ್ದು. ಅದು ಮೇಲ್ಗಡೆ ಹಾಕಿದಾಗ ಶೈನಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಬಾದುಷಃ. ಸಾಮಾನ್ಯವಾಗಿ ಎಲ್ಲರೂ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡಿದ್ದೀನಿ. ಖಂಡಿತ ಇದು ಸ್ಪೆಷಲ್ ಬಾದುಷಃ. ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ, ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಮಾಡೋದು ಕೂಡ ಸುಲಭ. ಅದನ್ನು ಲಟ್ಟಿಸ್ಕೋಬೇಕು ಆ ಥರ ಏನೂ ಇಲ್ಲ. ಸಡನ್ನಾಗಿ ಕೈಯಲ್ಲಿ ಉಂಡೆ ಮಾಡಿಬಿಟ್ಟು ಬೇಯಿಸ್ಕೊಂಡು ಪಾಕ ಒಂದು ರೆಡಿ ಇದ್ದರೆ ಬೇಗ ಮಾಡ್ಕೊಂಡ್ಬಿಡ್ಬೋದು. ಈಗ ಮತ್ತೆ ಆ ಕಡೆ ಕೂಡ ಮುಚ್ಚಿಟ್ಟಿದೆ ಒಂದು 2-3 ನಿಮಿಷ. ನೋಡಿ ಎಷ್ಟು ಚೆನ್ನಾಗಿ ಪಾಕ ಎಲ್ಲ ಕುಡ್ಕೊಂಡಿದೆ ಅಂತ. ಪಾಕ ಏನಾದರೂ ಇದ್ದರೆ ಬೇಕು ಅಂದರೆ ನೀವು ಮೇಲ್ಗಡೆಗೆ ಹೀಗೆ ಹಾಕ್ಕೋಬೋದು. ಇವಾಗ ಬಾದುಷಃ ರೆಡಿಯಾಗಿದೆ ನೋಡಿ. ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ. ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಹಾಕಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಹಾಕಿದ್ದೀನಿ. ಮೇಲ್ಗಡೆ ಬೇಕಿದ್ರೆ ಸಿಲ್ವರ್ ಲೀವ್ಸ್ ಅಂತ ಇದು ಸಿಗತ್ತೆ ಎಲ್ಲ ಅಂಗಡಿಗಳಲ್ಲಿ. ತಿಂಡಿಗಳ ಮೇಲೆ ಬೇಕ್ರಿಲೆಲ್ಲ ಹಾಕಿರ್ತಾರೆ ನೋಡಿ, ಈ ರೀತಿ ಇರುತ್ತೆ ಒಳಗಡೆ. ಅದರ ಒಳಗಡೆ ನಾನು ಉಪಯೋಗಿಸಿದ್ದೀನಿ ಇದನ್ನು ಸ್ವಲ್ಪ. ಈ ಥರ ಪೇಪರ್ಗಳಲ್ಲಿ ಫುಲ್ ಇರುತ್ತೆ ಅದು. ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಬೇಕು ಅಂದರೆ ಕೈಯಲ್ಲಿ ಅದನ್ನು ಸ್ವಲ್ಪ ತಗೊಂಡು ಈ ರೀತಿ ಎಲ್ಲ ಕಡೆ ಈ ರೀತಿ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆ ಬೇಕಾದ್ರೂ ಲೀವ್ಸ್ ಅದ್ರ ಮೇಲಿಟ್ಟು ಹಾಕ್ಬೋದು. ನಾನು ಇಲ್ಲಿ ಈ ರೀತಿ ಕೈಯಲ್ಲಿ ತೊಗೊಂಡು ಹಾಕ್ತಾ ಇದ್ದೀನಿ ನೋಡಿ. ನಿಮಗೆ ಎಕ್ಸ್ಟ್ರಾ ಲುಕ್ ಬೇಕು ಅಂದರೆ, ಚೆನ್ನಾಗಿ ಕಾಣಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. ಹಬ್ಬದಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ ತಿಂಡಿ ಅಂದ್ಬಿಟ್ಟು ಈ ರೀತಿ ಮಾಡ್ಕೋಬೋದು. ಕೈಯಲ್ಲಿ ಈ ರೀತಿ ತೊಗೊಂಡು ಹಚ್ಚಿದ್ರೆ ಈ ರೀತಿ ಹತ್ಕೊಂಡ್ಬಿಡುತ್ತೆ ನೋಡಿ. ಇದು ತುಂಬ ಸಾಫ್ಟ್ ಇರುತ್ತೆ. ಗೊತ್ತಿರೋರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೇ ಇರೋರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ನೋಡಿ. ಹಚ್ಚಿದ್ರೆ ಈ ರೀತಿ ಕಾಣುತ್ತೆ. ಜಾಸ್ತಿ ಕೂಡ ನೀವು ಅದನ್ನು ಹಚ್ಕೋಬೋದು. ಇದರ ಒಳಗಡೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಜ್ಯೂಸಿಯಾಗಿ ಪದರವಾಗಿ ನಿಜಕ್ಕೂ ಸ್ಪೆಷಲ್ ಬಾದುಷಃ ಕಣ್ರಿ ಇದು. ಅಷ್ಟು ರುಚಿಯಾಗಿರುತ್ತೆ. ನಿಜಕ್ಕೂ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ನೀವು ಕೂಡ ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀನ ನಾನು ಅಂದ್ಕೊಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿ ಈ ರೀತಿ ಬಾದುಷಃ ಬರೋದಕ್ಕೆ ಕಾರಣ ಏನು ಅಂದರೆ, ಬೇಕಿಂಗ್ ಪೌಡರ್ ಹಾಕಿದ್ವಿ ಅರ್ಧ ಸ್ಪೂನ್ಗಿನ್ನ ಕಡಿಮೆ. ಆಮೇಲೆ ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಹಾಕಿರೋದು. ಇದೆರಡರಿಂದ ಈ ಬಾದುಷಃ ತುಂಬ ಚೆನ್ನಾಗಿ ಬಂದಿದೆ. ಹಾಗೂ ಪಾಕನ ಕರೆಕ್ಟ್ ಸರಿಯಾದ ವಿಧಾನದಲ್ಲಿ ಮಾಡಿಕೊಂಡಿರೋದು, ಹಾಗೂ ಹಿಟ್ಟನ್ನು ಕಲಸಿದ ಮೆಥಡ್, ಇದೆಲ್ಲ ಟ್ರಿಕ್ಸ್ನಿಂದ ಈ ಬಾದುಷಃ ತುಂಬ ಚೆನ್ನಾಗಿ ಬಂದಿದೆ. ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.